ಜನತಾದಳದ ರಾಜ್ಯ ಪರಿಷತ್ತಿನ ಸದಸ್ಯನಾಗಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ದೇವೇಗೌಡರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂತಂದ್ರೆ ಅವರ ಒಂದು ನಮ್ಮ ಒಂದು ಬಿಜಾಪುರ ಜಿಲ್ಲೆ, ಅದರಲ್ಲಿಯೂ ಆಲಮಟ್ಟಿ ಜಲಾಶಯ ಕಟ್ಟುವ ಒಂದು ಸಂದರ್ಭದಲ್ಲಿ ಮತ್ತು ಸುಮಾರು 240 ಕಿಲೋಮೀಟರ್ ಕಾಲುವೆಗಳನ್ನು ನಿರ್ಮಾಣ ಮಾಡುವಲ್ಲಿ ಅವರ ಒಂದು ಅಭೂತಪೂರ್ವವಾದ ಹೆಜ್ಜೆ ನಾವು ಮರೆಯುವಂಗಿಲ್ಲ. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಅವರಿಗೆ ಇರತಕ್ಕಂತ ಒಂದು ಕಾಳಜಿ ಯಾವ ಒಂದು ರಾಜಕೀಯ ಚುನಾಯಿತ ಸದಸ್ಯರಿಗೆ ಇಲ್ಲ ಅಂತ ನಾ ಹೇಳಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಕಬ್ಬಿನ ಬೆಲೆಗಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಕಂಗಾಲಾಗಿ ಕೇಳ್ತಾ ಇದ್ದಾರೆ, ಒಂದು 100 ರೂಪಾಯಿ ಹೆಚ್ಚಿಗೆ ಕೊಡ್ರಿ, 100 ರೂಪಾಯಿ ಹೆಚ್ಚಿಗೆ ಕೊಡ್ರಿ ಅಂದ್ರೆ. ಇವತ್ತಿನ ಒಂದು ಮುಖ್ಯಮಂತ್ರಿ ಅವರಿಗೆ ಆ ಒಂದು 100 ರೂಪಾಯಿನೂ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು 3500 ಕೇಳಿದ್ರೆ ಅವರು 3300 ರೂಪಾಯಿ ಮಾಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ನಾ ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂತಂದ್ರ 1999ರಲ್ಲಿ ಅವರು ಆಲ್ಮಟ್ಟಿ ಜಲಾಶಯ ಈಗ 519ರಿಂದ 524ರವರೆಗೆ 4 ಮೀಟರ್ ಎತ್ತರವನ್ನು ಕಟ್ಟಿದ್ರು. ಅವರು ಆ ಕಟ್ಟಿದ್ದನ್ನ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಆಂಧ್ರ ಪ್ರದೇಶದ ಒಬ್ಬ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಅವರು ಒಂದು ತೊಂದರೆಯಿಂದಾಗಿ ಅವರು, ಯಾಕಂದ್ರೆ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು, ಅವರು ಒಂದು ವಿರೋಧ ಬಂದದಕ್ಕಾಗಿ ಅದನ್ನ ಒಂದು ಏನ್ ಗೇಟ್ಗಳನ್ನ ಕಟ್ ಮಾಡಿದ್ರು, ಕತ್ತರಿಸಿ ಹಾಕಿದ್ರು. ಇವತ್ತು ಆ ಕತ್ತರಿಸಿದ ಗೇಟ್ಗಳಲ್ಲಿ ಬಿದ್ದಿದಾವ. ಆದ್ರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ ಇವತ್ತು ಏನಾದ್ರೂ ಸಂಪೂರ್ಣ 9 ಲಿಫ್ಟ್ ಇರಿಗೇಷನ್ ನೀರಾವರಿ ಆಗಬೇಕಾಗಿತ್ತು. ಅದ್ರ ಎತ್ತರವನ್ನು ಏರಿಸಲೇಬೇಕು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಈ ಸತ್ಯ ದೇವೇಗೌಡ ಸಾಹೇಬರು ಮಾತಾಡ್ತಾ ಇದ್ದಾರೆ. ಒಂದು ರಜತ ಮಹೋತ್ಸವವನ್ನು ಇವತ್ತು ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ರೈತರ ಬಗ್ಗೆ ಅವರು ಕಳಕಳಿ ಹೇಳ್ಬೇಕಂತಂದ್ರೆ ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಅಂತ ಒಂದು ಧೀಮಂತ ನಾಯಕರು ಇವತ್ತು ನಮ್ಗೆ ಬೇಕು. ಅಂತವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಡಿಬೇಕು. ಇವತ್ತು ಮತ್ತೆ ಕರ್ನಾಟಕ ಜಾತ್ಯತೀತ ಜನತಾದಳ ಆರಿಸಿ ಬರಬೇಕು. ಮತ್ತೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಮುಂದೆ ಅವರು ಅಧಿಕಾರವನ್ನು ಸ್ವೀಕರಿಸಬೇಕಂತ ಬಯಸಿ ನನ್ನ ಮುಂದೆ